ಅದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕಂದ್ರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬಾ ಒಂದು ಹೆಮ್ಮೆ ಆದ ವಿಷಯ ಇದು. ಇದು ತುಂಬಾ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಸೊ ಏನೇ ಇರಲಿ ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ. ಈಸ್ ಅ ಸೀನಿಯರ್ ಆರ್ಟಿಸ್ಟ್, ಆ ಗೌರವ ಇದೆ ನಮ್ಮೆಲ್ರಿಗೂ. ಆದ್ರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂತ ವಿಷಯನೇ ಇದು. ಯಾರೂನು ಅಂದ್ರೆ ನಾವ್ ಯಾರು ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವ್ ಯಾರೂನು ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವ್ದು ಫಸ್ಟ್ ಯಾವ್ದು ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕ್ ಬರಲ್ಲ. ಸೊ ಅಂತ ಗೊತ್ತಿಲ್ಲದೆ ಇರೋ ವಿಚಾರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ನೋಡಿ, ಅವರ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ. ಅದನ್ನ ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ. ಸೊ ವೀನೋ ನಮ್ಮ ಭಾಷೆಯ ಒಂದು ಘನತೆ ಏನಿದೆ ಅದು ಯಾರೋ ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂಥದ್ದಲ್ವಲ್ಲ. ಸೊ ಅವರ ಅಭಿಪ್ರಾಯ ಓಕೆ ಅಷ್ಟೇ ಅಂತ ಯಾರು ಹೇಳಿದ್ದು? ಅದು ಅವರ ಅಭಿಪ್ರಾಯ ಇರ್ಬೋದು. ಎಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಭಿಪ್ರಾಯ ಇರ್ತದೆ. ಅದನ್ನ ತಿಳಿಸೋ ಒಂದು ಅಧಿಕಾರನೂ ಇದೆ. ಬಟ್ ನಾವು ಹೇಳಿಕೆಗಳನ್ನ ಕೊಡುವಾಗ ಒಂದು ಒಂದು 2 ಸೆಕೆಂಡ್ಸ್ ಇಂಥ ಸೆನ್ಸಿಟಿವ್ ಹೇಳಿಕೆಯನ್ನ ಕೊಡಬೇಕಾದ್ರೆ ಖಂಡಿತ ಐ ಥಿಂಕ್ ಇಟ್ಸ್ ಅ ಮಿಸ್ಟೇಕ್. ಇಲ್ಲೊಂದ್ಸರಿ ಇತ್ತೀಚೆಗೆ ನೋಡಿದ್ರೆ ತುಂಬಾ ದಬ್ಬಾಳಿಕೆ ಆಗ್ತಿದೆ ಕನ್ನಡ ವಿಚಾರದಲ್ಲಿ ಅಂತ. ನಾನು ಆರ್ತಿಂದ ಇಲ್ಲೊಂದಷ್ಟು ಗಲಾಟೆ ಆಗೋದಾಗ್ಲಿ, ಟೊಮಾಟೊ ಮೇಲೆ ಕೈ ಮಾಡೋದಾಗ್ಲಿ, ಅಥವಾ ಕನ್ನಡದ ಬಗ್ಗೆ ಕೆಟ್ಟ ಕನ್ನಡಿಗರಿ ಈ ಭಾಷೆ ಬಗ್ಗೆ ಮಾತಾಡ್ಲೇಬೇಕು ಅಂತ ಇಚ್ಛೆ ಕೊಡ್ತಾರೆ ಅನ್ನೋ ತರ ಪೋಸ್ಟ್ಗಳನ್ನು ಮಾಡೋದಾಗ್ಲಿ, ಇದೆಲ್ಲ ಇಷ್ಟ ಸರಿ? ನೋಡಿ, ಇದರಲ್ಲಿ ಖಂಡಿತ ನಾವು ನಮ್ಮ ನಾಡಿಗೆ ಬಂದ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರು ಒಪ್ಪುವಂತ ವಿಷಯನೂ ಅಲ್ಲ, ಸರಿನೂ ಅಲ್ಲ. ಇದಕ್ಕೆಲ್ಲೋ ಒಂದು ಕಡೆ ಒಂದು ಫುಲ್ ಸ್ಟಾಪ್ ಹಾಕ್ಲೇಬೇಕಾಗಿರೋ ಒಂದು ಟೈಮ್ ಬಂದಿದೆ. ಬಟ್ ಅದನ್ನ ಒಂದು ವೈಲೆನ್ಸ್ ವೇಯಲ್ಲಿ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ಯಾವುದನ್ನು ನೀವು ವೈಲೆನ್ಸ್ ಇಂದ ಏನೋ ಒಂದು ಸಾಲ್ವ್ ಮಾಡಕ್ ಆಗೋದಿಲ್ಲ. ಖಂಡಿತ ಈ ವಿಷಯಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನ ರಿಸಾಲ್ವ್ ಮಾಡಬೇಕಾಗಿರೋ ವಿಷಯ ಇದು. ಸಿನಿಮಾಗೆ ಪ್ರದರ್ಶನಕ್ಕೆ ಬಿಡಬಾರ್ದು ಅಂತ ನೋಡಿ, ಯಾವುದೇ ವಿಷಯವನ್ನ ನಾವು ತುಂಬಾ ವಿಪರೀತಕ್ಕೆ ನಾವು ತಗೊಂಡು ಹೋಗಬಾರದು. ಬಟ್ ಅಗೇನ್ ಇದು ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಅವರವರ ಒಂದು ಹೇಳಿಕೆಯನ್ನ ನಾವು ಎಷ್ಟುವರೆಗೂ ತಗೋಬೇಕೋ ಅಷ್ಟೇ ತಗೊಂಡು ಬಿಟ್ಟು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ.